ಇತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪ್ರಕೃತಿಯ ಮನಸ್ಸಿಗೆ ಹಿಮಾಲಯದ ಮಡಿಲು ನಡುಗು ಹೋಗಿಬಿಟ್ಟಿದೆ. ಚೀನಾ ನೇಪಾಳದ ಗಡಿಯಲ್ಲಿ ಪ್ರಕೃತಿ ಸೃಷ್ಟಿ ಮಾಡಿದಂಥ ಮಹಾಪ್ರಳಯಕ್ಕೆ ಇಡೀ ಜಗತ್ತೇ ಬೆಚ್ಚಿಬಿದ್ದಿರೋದು. ಮಾನ್ಸೂನ್ ಮಳೆಯ ಆರ್ಭಟದ ನಡುವೆ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಭೀಕರ ಹಿಮನದಿಯೊಂದು ಕುಸಿದು ಬಿದ್ದಿರೋದು. ಈ ಜಲಪ್ರಳಯದ ತೀವ್ರತೆ ಎಷ್ಟಿತ್ತು ಅಂದರೆ, ಭೂಕುಸಿತದ ರಭಸಕ್ಕೆ ಗಡಿಯಲ್ಲಿ ಬರೋಬ್ಬರಿ 5.2 ತೀವ್ರತೆಯ ಭೂಕಂಪನ ದಾಖಲಾಗಿದೆ. ಆಗಸ್ಟ್ 26 ಬುಧವಾರ ಬೆಳಗ್ಗೆ ಸುಮಾರು 8:37ಕ್ಕೆ ಜಗತ್ತಿನ ಅತಿ ಎತ್ತರದ ಪರ್ವತ ಶ್ರೇಣಿಯಲ್ಲಿ ಸಂಭವಿಸಿದಂಥ ಈ ಘಟನೆ ಸಾಮಾನ್ಯ ಭೂಕಂಪ ಆಗಿರಲಿಲ್ಲ. ನದಿಗೆ ಅಡ್ಡಲಾಗಿ ಬಿದ್ದ ಮಣ್ಣಿನ ಕೋಟೆ ಹೊಡೆದು ಸುಮಾರು 50 ಅಡಿ ಎತ್ತರಕ್ಕೆ ಚಿಮ್ಮಿದಂಥ ಕೆಸರು ನೀರಿನ ಅಲೆಗಳು ಇಡೀ ಹಳ್ಳಿಯನ್ನೇ ನುಂಗಿ ನೀರು ಕುಡಿದುಬಿಟ್ವು. ಬ್ರಿಟನ್, ಭಾರತ ಸೇರಿದಂತೆ ನೂರಾರು ವಿದೇಶಿ ಪ್ರವಾಸಿಗರು ಕೂಡ ಈ ಪ್ರಳಯದ ಸುಳಿಯಲ್ಲಿ ಸಿಲುಕಿಬಿಟ್ರು. ಹಾಗಾದರೆ ಈ ಮಹಾ ವಿಪತ್ತಿನ ಹಿಂದಿರತಕ್ಕಂಥ ವೈಜ್ಞಾನಿಕ ರಹಸ್ಯಗಳನ್ನು ಕೂಡ ತಿಳಿದುಕೊಳ್ಬೇಕು. ಜೊತೆಗೆ ಪ್ರಕೃತಿ ವಿಕೋಪದ ಈ ಭೀಕರ ದೃಶ್ಯಗಳನ್ನು ಒಳಗೊಂಡಂಥ ಒಂದು ಕಂಪ್ಲೀಟ್ ರಿಪೋರ್ಟ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೊನೆಯವರೆಗೂ ಕೂಡ ಮಿಸ್ ಮಾಡದೆ ಈ ವಿಡಿಯೋನ ನೋಡ್ತಾ ಹೋಗಿ. ಹಿಮಾಲಯದ 4000 ಅಡಿ ಎತ್ತರದಲ್ಲಿ ಬೃಹತ್ ಹಿಮನದಿಯೊಂದು ಇದ್ದಕ್ಕಿದ್ದ ಹಾಗೆ ಕಟ್ಟಾಗಿ ಕೆಳಗೆ ಬಿದ್ದು ಬಿಡುತ್ತೆ. ಕೋಟ್ಯಂತರ ಟನ್ ತೂಕದ ಹಿಮ ಮತ್ತು ಬಂಡೆಗಳು ಒಟ್ಟಿಗೆ ಹೂಳಿದಾಗ ಉಂಟಾದಂಥ ಆಘಾತಕ್ಕೆ ರಿಕ್ಟರ್ ಮಾಪನದಲ್ಲಿ 5.2 ತೀವ್ರತೆಯ ಕೃತಕ ಭೂಕಂಪನ ದಾಖಲಾಗಿದೆ. ಭೂಕಂಪದಿಂದ ಭೂಕುಸಿತ ಆಗಿಲ್ಲ, ಬದಲಿಗೆ ಭೂಕುಸಿತದ ಭೀಕರ ರಭಸಕ್ಕೆ ಇಡೀ ಭೂಮಿಯೇ ನಡುಗು ಹೋಗಿಬಿಟ್ಟಿರೋದು. ಕೇವಲ 10 ನಿಮಿಷಗಳಲ್ಲಿ 50 ಅಡಿ ಎತ್ತರಕ್ಕೆ ಚಿಮ್ಮದಂಥ ಕೆಸರು ನೀರಿನ ದೈತ್ಯ ಸುನಾಮಿ ಇಡೀ ಕಣಿವೆಯನ್ನು ನುಂಗಿ ನೀರು ಕುಡಿದು ಬಿಡುತ್ತೆ. ಹೀಗಾಗಲೇ 160ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಭಾರತದ 133ಕ್ಕೂ ಹೆಚ್ಚು ಯಾತ್ರಿಕರು ಸೇರಿದಂತೆ ನೂರಾರು ವಿದೇಶಿ ಪ್ರವಾಸಿಗರು ಕೂಡ ಸಾವಿನ ದವಡಿಯಲ್ಲಿ ನಾಪತ್ತೆಯಾಗಿರೋದು. ಹಾಗಾದರೆ ಕಣ್ಣು ಮುಚ್ಚೋದ್ರೊಳಗೆ ಕಣಿವೆಯನ್ನು ಹೇಗೆ ಸ್ಮಶಾನವಾಗಿಸಿಬಿಡ್ತಲ್ಲ, ಅದು ಬಹಳ ಆಘಾತಕಾರಿಯಾದಂಥ ಸುದ್ದಿ ಮತ್ತು ಅಚ್ಚರಿಯೂ ಕೂಡ. ಯಾವ ರೇಂಜ್ಗೆ ಅಂದರೆ ನೋಡಿ, ಹಾದಿಯಲ್ಲಿ ಸಿಕ್ಕಂಥ ಮನೆಗಳು, ರಸ್ತೆಗಳು, ಚೀನಾ ಗಡಿಯ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ಚೆಕ್ ಪೋಸ್ಟ್ಗಳು ಕ್ಷಣಾರ್ಧದಲ್ಲಿ ಇಸ್ಪೀಟು ಎಲೆಗಳಂತೆ ಕೊಚ್ಚಿ ಹೋಗಿಬಿಡ್ತವೆ. ಇಡೀ ಕಣಿವೆಯಲ್ಲಿ ಕತ್ತಲು ಆವರಿಸಿಬಿಡುತ್ತೆ. ಕೇವಲ ಮೊಬೈಲ್ ಟಾರ್ಚ್ಗಳ ಬೆಳಕಿನಲ್ಲಿ ಜನರು ಬದುಕಿಗೋಸ್ಕರ ಆಕ್ರಂದನ ಮಾಡ್ತಾ ಇದ್ದಾರೆ. ಭಾರತದ ಯಾತ್ರಿಕರು ಸೇರಿದ ಹಾಗೆ ನೂರಾರು ವಿದೇಶಿ ಪ್ರವಾಸಿಗರು ಈ ಪ್ರಳಯದ ಸುಳಿಯಲ್ಲಿ ಸಿಲುಕಾಕೊಂಡಿರೋದು. ಮಿಲಿಟರಿ ಹೆಲಿಕಾಪ್ಟರ್ಗಳು ಸಾವಿನ ದವಡೆಯಿಂದ ಜನರನ್ನ ಎತ್ಕೊಳ್ತಾ ಇದ್ದಾವೆ. ಆದರೆ ಪ್ರಕೃತಿಯ ರೌದ್ರಾವತಾರ ಮಾತ್ರ ಇಡೀ ಜಗತ್ತಿಗೆ ನಡುಕವನ್ನು ಹುಟ್ಟಿಸ್ತಾ ಇದೆ. ನಿಮಗೆ ಆ ಹಿಮಾಲಯದ ಹಿಮದ ಬೆಟ್ಟಗಳು ಇದ್ದಕ್ಕಿದ್ದ ಹಾಗೆ ಕಟ್ಟಾಗಿ ಕಣಿವೆಯತ್ತ ಧೂಳೆಬ್ಬಿಸ್ತಾ ಧುಮುಕ್ತಕ್ಕಂಥ ಸ್ಯಾಟಲೈಟ್ ಮತ್ತು 3D ಗ್ರಾಫಿಕ್ ದೃಶ್ಯಗಳನ್ನು ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ಇದು ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಭೂವೈಜ್ಞಾನಿಕ ಚೈನ್ ರಿಯಾಕ್ಷನ್ ಅಂತ ಹೇಳಿ ಕಳಿತೀವಿ. ಯಾಕೆಂದರೆ ಜಾಗತಿಕ ತಾಪಮಾನದ ತೀವ್ರ ಹೊಡೆತಕ್ಕೆ ಸಿಲುಕಿ ಒಳಗೊಳಗೆ ಕರಗ್ತಾ ಇರತಕ್ಕಂಥ ಬೃಹತ್ ಹಿಮನದಿ ಕ್ಷಣಾರ್ಧದಲ್ಲಿ ಏನು ಮಾಡಿಬಿಡುತ್ತೆ, ಬೆಟ್ಟದಿಂದ ಸೀಳಿ ಕೆಳಗೆ ಬೀಳುತ್ತೆ. ಟನ್ಗಟ್ಟಲೆ ತೂಕದ ಈ ಹಿಮ ಬಂಡೆಯ ದ್ರವ್ಯರಾಶಿ ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಕಣಿವೆಯತ್ತ ನುಗ್ಗಿ ಬರುತ್ತೆ. ಜೊತೆಗೆ ಸಡಿಲವಾದಂಥ ಮಣ್ಣು ಮತ್ತು ನೀರು ನದಿಗೆ ನುಗ್ಗಿ ನೀರು ಬ್ಲ್ಯಾಕ್ ಆಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಗಮನಿಸ್ತಾ ಇರ್ಬೋದು. ಈ ಭೂಕುಸಿತದ ಈ ಭೀಕರ ಅವಶೇಷಗಳು ಚೀನಾ ನೇಪಾಳ ಗಡಿಯ ಕಡಿದಾದಂಥ ಲೆಂದೆ ನದಿಗೆ ಅಡ್ಡಲಾಗಿ ಬೀಳ್ತವೆ. ನದಿಯ ನೀರು ತಾತ್ಕಾಲಿಕವಾಗಿ ಅಲ್ಲಿಯೇ ಬ್ಲ್ಯಾಕ್ ಆಗಿ ದೈತ್ಯ ಕೆಸರು ಕೆರೆಯಾಗಿ ಮಾರ್ಪಡುತ್ತೆ. ಆದರೆ ಉಕ್ಕ ಹರಿತಾ ಇದ್ದಂಥ ನೀರಿನ ರಕ್ಕಸ ಒತ್ತಡಕ್ಕೆ ಆ ಮಣ್ಣಿನ ಕೋಟೆ ಕೇವಲ 10 ನಿಮಿಷಗಳಲ್ಲಿ ಧೂಳಿಪಟ ಆಗಿಬಿಡುತ್ತೆ. ಇನ್ನು ನೀವು ನೀರು ಸೇತುವೆಗಳು, ಚೆಕ್ ಪೋಸ್ಟ್ಗಳು ಎಲ್ಲವನ್ನು ನುಂಗುತ್ತಾ ಇರೋ ದೃಶ್ಯಗಳನ್ನು ಗಮನಿಸ್ತಾ ಇರ್ಬೋದು. ಅಣೆಕಟ್ಟು ಹೊಡೆದ ತಕ್ಷಣ 50 ಅಡಿಗಿಂತಲೂ ಎತ್ತರದ ಕೆಸರು ಮತ್ತು ಕಲ್ಲಿನ ದೈತ್ಯ ಅಲೆಗಳು ಆ ಬೋಟೆಕೋಶಿ ಮತ್ತು ತ್ರಿಶೂಲಿ ನದಿ ಪಾತ್ರಗಳಿಗೆ ನುಗ್ತವೆ. ನೇಪಾಳದ ತಿಮುರೆ, ರಸುವಾ ಮತ್ತು ನುವಾಕೋಟ್ ಜಿಲ್ಲೆಗಳ ಹಳ್ಳಿಗಳು, ಸೇತುವೆಗಳು ಮತ್ತು ಚೀನಾ ಗಡಿಯ ಗೈರಾಂಗ್ ಚೆಕ್ ಪೋಸ್ಟ್ಗಳು ಜಲ ಸಮಾಧಿ ಆಗಿಬಿಡ್ತವೆ. ನೋಡಿ, ಈಗ ನಾವು ಪ್ರಮುಖವಾದಂಥ ಘಟ್ಟ ವೈಜ್ಞಾನಿಕ ಕಾರಣಗಳೇನು, ಯಾಕೆ ಈ ಒಂದು ಪ್ರವಾಹ ಅಥವಾ ಭೂಕುಸಿತ ಸಂಭವಿಸ್ತು ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡ್ತಾ ಹೋಗಿ. ನೋಡಿ, ಮೊದಲನೇದು ಫ್ರಾಸ್ಟ್ ವೆಡ್ಜಿಂಗ್ ಅಂತ ಹೇಳಿ ಕರಿತೀವಿ. ಅಂದರೆ ಜಾಗತಿಕ ತಾಪಮಾನದಿಂದ ಕರಗಿದಂಥ ನೀರು ಪರ್ವತದ ಬಿರುಕುಗಳಿಗೆ ನುಗ್ಗುತ್ತೆ. ಚಳಿಗಾಲದಲ್ಲಿ ಏನಾಗುತ್ತೆ, ಹಿಮವಾಗಿ ಗಟ್ಟಿಯಾಗುತ್ತೆ. ಆಗ ಅಲ್ಲಿರ್ತಕ್ಕಂಥ ಬಿರುಕುಗಳನ್ನು ಮತ್ತಷ್ಟು ಏನು ಮಾಡುತ್ತೆ, ಅದು ಅಗಲಗೊಳಿಸುತ್ತೆ. ಇದರಿಂದ ಇಡೀ ಪರ್ವತದ ಹಿಡಿತ ಸಡಿಲಗೊಂಡು ಹಿಮನದಿ ಏನಾಗುತ್ತೆ, ಕುಸಿತಾ ಹೋಗುತ್ತೆ. ಎರಡನೇದು ಸಾಯಿಲ್ ಲಿಕ್ವಿಫ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಭಾರೀ ಪ್ರಮಾಣದ ಕೆಸರು ಮತ್ತು ನೀರು ಒಟ್ಟಿಗೆ ಸೇರಿಬಿಟ್ರೆ
ಗಟ್ಟಿಯಾದಂಥ ಮಣ್ಣು ತನ್ನ ಸಾಂದ್ರತೆಯನ್ನು ಕಳೆದುಕೊಂಡು ದ್ರವ ರೂಪದ ಕಾಂಕ್ರೀಟ್ನಂತೆ ರಿಯಾಕ್ಟ್ ಮಾಡುತ್ತೆ. ಇದು ಹತ್ತಿರದ ಇಡೀ ಹಳ್ಳಿಗಳನ್ನು ಸೆಕೆಂಡ್ಗಳಲ್ಲಿ ನುಂಗ ಹಾಕಿಬಿಡುತ್ತೆ. ಇನ್ನು ಥರ್ಮಲ್ ಕ್ರ್ಯಾಕಿಂಗ್ ಮತ್ತು ಫರ್ಮಾಫ್ರಾಸ್ಟ್ ಕರಗುವಿಕೆ, ನಾನು ಆರಂಭದಲ್ಲೇ ಹೇಳಿದೆ, ಹಿಮಾಲಯದ ಪರ್ವತಗಳ ಬಂಡೆಗಳನ್ನು ಒಂದಕ್ಕೊಂದು ಗಟ್ಟಿಯಾಗಿ ಹಿಡಿದುಕೊಂಡಿರೋದು ಪರ್ಮಾಫ್ರಾಸ್ಟ್, ಅಂದರೆ ಸಾವಿರಾರು ವರ್ಷಗಳಿಂದ ಗಟ್ಟಿಯಾಗಿ ಹೆಪ್ಪುಗಟ್ಟಿರ್ತಕ್ಕಂಥ ಹಿಮದ ಪದರ ಅಂತ ಹೇಳಿ. ಜಾಗತಿಕ ತಾಪಮಾನದಿಂದ ಏನಾಗುತ್ತೆ, ಯಾಂತ್ರಿಕವಾಗಿರ್ತಕ್ಕಂಥ ಹಿಮ ಕರಗ್ತಾ ಹೋಗುತ್ತೆ. ಇದರಿಂದಾಗಿ ಪರ್ವತಗಳ ಒಳಗಿನ ಬಂಡೆಗಳ ಹಿಡಿತ ಸಡಿಲಗೊಳ್ಳುತ್ತೆ. ಇಡೀ ಪರ್ವತದ ಒಂದು ದೊಡ್ಡ ಭಾಗ ಕುಸಿಲಿಕ್ಕೆ ಕಾರಣವಾಗುತ್ತೆ. ಇನ್ನು ಗ್ಲೇಸಿಯರ್ ಲೇಕ್ ಔಟ್ ಬರ್ಸ್ಟ್ ಫ್ಲಡ್ ಅಂತ ಹೇಳಿ ಕರಿತೀವಿ, ಅಂದರೆ GLOF, ಹಿಮನದಿ ಸರೋವರ ಒಡೆತ ಅಂತ. ಈಗ ಹಿಮನದಿಗಳು ಕರಗಿದಾಗ ಪರ್ವತದ ಮೇಲ್ಭಾಗದಲ್ಲೇ ತಾತ್ಕಾಲಿಕವಾಗಿ ದೊಡ್ಡ ದೊಡ್ಡ ಸರೋವರಗಳು ಸೃಷ್ಟಿಯಾಗಿಬಿಡ್ತವೆ. ಇವುಗಳ ಸುತ್ತಲೂ ಕೇವಲ ಮಣ್ಣು ಮತ್ತು ಮಂಜಿನ ಗೋಡೆ ಇರುತ್ತೆ. ನಿಮಗೆ ಮಳೆಯ ನೀರು ಹೆಚ್ಚಾಗಿಬಿಟ್ರೆ ಈ ದುರ್ಬಲ ಗೋಡೆಗಳು ಹೊಡೆದು ಲಕ್ಷಾಂತರ ಲೀಟರ್ ನೀರು ಒಂದೇ ಬಾರಿಗೆ ಅತ್ಯಂತ ಎತ್ತರದಿಂದ ಕೆಳಕ್ಕೆ ಧುಮುಕಲಿಕ್ಕೆ ಬರ್ತವೆ. ನೇಪಾಳದಲ್ಲಿ ಆಗಿರೋದು ಕೂಡ ಇದೇ GLOF ವಿದ್ಯಮಾನ. ಇನ್ನು ಕೈನೆಟಿಕ್ ಎನರ್ಜಿ ಮತ್ತು ಮಾಸ್ ಮೂಮೆಂಟ್. ಹಿಮ ಮತ್ತು ಬಂಡೆಗಳು 4000 ಅಡಿ ಎತ್ತರದಿಂದ ಕೆಳಗೆ ಬೀಳಬೇಕಾದ್ರೆ ನಿಮಗೆ ಫಿಸಿಕಲ್ ರೂಲ್ಸ್ ಪ್ರಕಾರ ಕೈನೆಟಿಕ್ ಎನರ್ಜಿ ಕೋಟ್ಯಂತರ ಪಟ್ಟು ಹೆಚ್ಚಾಗುತ್ತೆ. ಮತ್ತು ಭೀಕರವಾದಂಥ ವೇಗ ಮತ್ತು ತೂಕದ ಕಾರಣದಿಂದಲೇ ಅದು ನೆಲಕ್ಕೆ ಅಪ್ಪಳಿಸಿದಾಗ ಕೃತಕವಾಗಿ 5.2 ತೀವ್ರತೆಯ ಭೂಕಂಪನದ ತರಂಗಗಳು ಇಲ್ಲಿ ಸೃಷ್ಟಿಯಾಗಿದ್ದಾವೆ. ನಿಮಗೆ ಇದಕ್ಕಿಂತ ಅಚ್ಚರಿಯ ವಿಷಯ ಅಂದರೆ ಇಲ್ಲಿ ನಾಚಿಗೇಡಿನ ಸಂಗತಿ ಚೀನಾ ಅರ್ಥ ಮಾಡ್ಕೊಳ್ಬೇಕು. ಈ ಕಿಡಿಗೇಡಿ ಚೀನಾದ ಬುದ್ಧಿಯೇ ಹೀಗ ಅಂತ ಅನಿಸ್ಬಿಡುತ್ತೆ. ಈಗ ನೇಪಾಳಿ ಪ್ರೆಸ್ ರಿಪೋರ್ಟರ್ಸ್ಗಳೆಲ್ಲರೂ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಟಿಬೇಟ್ ಗಡಿಯಲ್ಲಿ ಚೀನಾದ ಅಜಾಗರೂಕ ನಿರ್ಮಾಣ ಕಾರ್ಯ ಮತ್ತು ಅದರಿಂದ ಉಂಟಾದಂಥ ಹಿಮಪಾತಗಳ ಪರಿಣಾಮವೇ ಇವತ್ತು ರಸುವಾ ಜಿಲ್ಲೆಯಲ್ಲಿನ ವಿನಾಶ ಅಂತ ಹೇಳಿ ಒಂದು ಗುಂಪು ಆರೋಪ ಮಾಡ್ತಾ ಇದೆ. ಕ್ಸಿನ್ಜಿಯಾಂಗ್ ಟಿಬೇಟ್ ಪ್ರದೇಶದಲ್ಲಿ ಚೀನಾದ ಅವ್ಯಾಹತ ನಿರ್ಮಾಣ ಕಾರ್ಯವೇ ಈ ವಿನಾಶಕ್ಕೆ ಕಾರಣ ಅಂತ ಹೇಳಿ ಆರೋಪ ಮಾಡ್ತಾ ಇರೋದು. ಹಿಮನದಿ ಪ್ರದೇಶಗಳಲ್ಲಿ ಅಕ್ರಮವಾದಂಥ ನಿರ್ಮಾಣ ಕಾರ್ಯ ಆಗ್ತಾ ಇದೆ. ಚೀನಾ ನೇಪಾಳ ಗಡಿಯುದ್ದಕ್ಕೂ ಕೂಡ ಎತ್ತರದ ಹಿಮನದಿ ಪ್ರದೇಶಗಳಲ್ಲಿ ತನ್ನ ಕ್ಸಿಯಾಕಾಂಗ್ ಮಾದರಿಯಲ್ಲಿ ಗಡಿ ಗ್ರಾಮಗಳು ಮತ್ತು ವಸಾಹತುಗಳನ್ನು ಸ್ಥಾಪನೆ ಮಾಡಿರೋದು, ಪರ್ವತಗಳನ್ನು ಕತ್ತರಿಸೋದು, ನದಿ ಮಾರ್ಗಗಳನ್ನು ಬೇರೆಡೆಗೆ ತಿರುಗಿಸೋದು. ಟಿಬೆಟ್ನ ಕೆರುಂಗ್ನಲ್ಲಿ ಚೀನಾ ನಿರ್ದಯವಾಗಿ ಬೆಟ್ಟಗಳನ್ನು ಕಡಿದು ತ್ರಿಶೂಲಿ ನದಿಯ ನೈಸರ್ಗಿಕ ಹರಿವನ್ನೇ ಬದಲಾಯಿಸಿದ್ದು ಈ ಒಂದು ಆಘಾತಕಾರಿಯಾದಂಥ ಸುದ್ದಿಗೆ, ಈ ದುರ್ಘಟನೆಗೆ ಕಾರಣ ಅಂತ. ಇನ್ನು ವಾರ್ಷಿಕವಾಗಿ ಸಂಭವಿಸ್ತಕ್ಕಂಥ ಹಿಮಪಾತ, ಸೂಕ್ಷ್ಮ ಹಿಮಾಲಯ ಪರಿಸರ ವ್ಯವಸ್ಥೆಗೆ ಹಾನಿಯಾದಂಥ ಕಾರಣ ಚೀನಾ ನೇಪಾಳ ಗಡಿಯಲ್ಲಿ ಈಗ ವಾರ್ಷಿಕವಾಗಿ ವಿನಾಶಕಾರಿ ಹಿಮಪಾತಗಳು ಸಂಭವಿಸ್ತಾ ಇದ್ದಾವೆ. ಇದು ಹಠಾತ್ ಪ್ರವಾಹದ ಅಪಾಯವನ್ನು ಘಾತೀಯವಾಗಿ ಹೆಚ್ಚಿಸ್ತಾ ಬಂದಿದೆ ಅಂತ. ಇನ್ನು ರಸುವಾ ಗಡಿಯಲ್ಲಿ ಬಂದರಿನ ನಿರ್ಮಾಣ, ಕೆರುಂಗ್ ಬಂದರನ್ನು 2 ನದಿಗಳ ಸಂಗಮದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ರಚನೆಯು ನೇಪಾಳದ ಕಡೆಗೆ ನೀರಿನ ಹರಿವನ್ನು ವೇಗವಾಗಿ ಸ್ಪೀಡಾಗಿ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಹಠಾತ್ ಪ್ರವಾಹ ಹೆಚ್ಚಾಗಲಿಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇರೋದು. ಇದು ಚೀನಾ ಪರಿಸರದ ವಿರುದ್ಧ ಉದ್ದೇಶಪೂರ್ವಕ ಅಪರಾಧ ಅಂತ ಹೇಳಿ ಪ್ರೆಸ್ ರಿಪೋರ್ಟರ್ಗಳು ಕರೀತಾ ಇದ್ದಾರೆ. ನೋಡಿ, ಪ್ರಕೃತಿಯ ಆರ್ಭಟದ ಮುಂದೆ ಮನುಷ್ಯ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಕೂಡ ಆತ ಅಸಹಾಯಕನೇ ಅನ್ನೋದಕ್ಕೆ ನೇಪಾಳ ಮತ್ತು ಚೀನಾ ಗಡಿ ಮಹಾ ದುರಂತವೇ ಸಾಕ್ಷಿ. ಅವರಿಗೆ ಈ ಥರದೊಂದು ದುರ್ಘಟನೆ ಸಂಭವಿಸುತ್ತೆ ಅನ್ನೋದು ಜಿಯಾಲಜಿಕಲ್ ಸರ್ವೆ ಪ್ರಕಾರ ಇದೇ ಚೀನಾಕ್ಕೆ ಮಾಹಿತಿ ಇದ್ದರೂ ಕೂಡ ಮುನ್ನೆಚ್ಚರಿಕೆಗೆ ಅದು ಹೇಳಲಿಲ್ಲ ಅನ್ನೋ ಆರೋಪ ಕೂಡ ಚೀನಾದ ಮೇಲೆ ಕೇಳಿಬರ್ತಾ ಇದೆ. ಈ ರಕ್ಕಸ ಕೆಸರು ಅಲೆಗಳ ನಡುವೆಯೂ ಕೂಡ ಅನೇಕ ಸೇನಾಪಡೆಗಳು ಪ್ರಾಣದ ಹಂಗು ತೊರೆದು ನಡೆಸ್ತಾ ಇರ್ತಕ್ಕಂಥ ರೋಚಕ ರಕ್ಷಣಾ ಕಾರ್ಯಾಚರಣೆ ಮಾನವೀಯತೆಯ ಶಕ್ತಿ ಎಷ್ಟು ದೊಡ್ಡದು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾ ಇದೆ. ಹಿಮಾಲಯದ ಮಡಿಲಲ್ಲಿ ಸಂಭವಿಸ್ತಾ ಇರ್ತಕ್ಕಂಥ ಇಂಥ ಸರಣಿ ಭೂಕುಸಿತಗಳು ಮತ್ತು ಹಠಾತ್ ಪ್ರವಾಹಗಳು ಕೇವಲ ಒಂದು ಅಪಘಾತ ಅಲ್ಲ, ಬದಲಿಗೆ ಜಾಗತಿಕ ತಾಪಮಾನ ಮತ್ತು ಪ್ರಕೃತಿಯ ಮೇಲಿನ ಮನುಷ್ಯನ ದೌರ್ಜನ್ಯದ ವಿರುದ್ಧ ಪ್ರಕೃತಿ ಕೊಡ್ತಾ ಇರ್ತಕ್ಕಂಥ ಗಂಭೀರ ಎಚ್ಚರಿಕೆಯ ಗಂಟೆ. ಇನ್ನು ಮುಂದೆ ಆದರೂ ನಾವು ಎಚ್ಚೆತ್ತುಕೊಳ್ಳದೆ ಇದ್ದರೆ ಪ್ರಕೃತಿಯ ಮುನಿಸಿಗೆ ಮತ್ತಷ್ಟು ಕಣಿವೆಗಳು ಬಲಿಯಾಗೋದ್ರಲ್ಲಿ ನೋ ಡೌಟ್. ಸದ್ಯ ನರಕ ಸದೃಶ ಪರಿಸ್ಥಿತಿಯಲ್ಲಿ ಸಿಲುಕಿರ್ತಕ್ಕಂಥ ಭಾರತೀಯ ಯಾತ್ರಿಕರು ಸೇರಿದ ಹಾಗೆ ಪ್ರತಿಯೊಬ್ಬ ಪ್ರಾಣಿಯೂ ಸುರಕ್ಷಿತವಾಗಿ ಮನೆಗೆ ಮಾಡಲಿ, ರಕ್ಷಣಾ ಕಾರ್ಯಾಚರಣೆ 100ಕ್ಕೆ 100ರಷ್ಟು ಸಕ್ಸಸ್ ಆಗಲಿ ಅನ್ನೋದೇ ನಮ್ಮ ಆಶಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.